ನಮಸ್ಕಾರ ವೀಕ್ಷಕರೇ, ಫ್ರೀಡಂ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ. ಕಲಬುರಗಿ ಬ್ರೇಕ್. ಕಲಬುರಗಿಯಲ್ಲಿ ಹೆಚ್ಚಾದ ಬೀದಿ ನಾಯಿಗಳ ಹಾವಳಿ. ಕಲಬುರಗಿ ನಗರದ ದೇವಿನಗರ ಬಡಾವಣೆಯಲ್ಲಿ 5 ಮಕ್ಕಳಿಗೆ ನಾಯಿ ಕಡಿತ. ಮನೆಯ ಮುಂಭಾಗದಲ್ಲಿ ಆಟವಾಡುತ್ತಿದ್ದ ವೇಳೆ ಮಕ್ಕಳ ಮೇಲೆ ದಾಳಿ ಮಾಡಿದ ನಾಯಿ ದಾಳಿಗೆ ಕಣ್ಣು, ಕಿವಿ, ಎದೆ ಭಾಗಗಳಿಗೆ ಮಕ್ಕಳಿಗೆ ಗಂಭೀರ ಗಾಯ. ನಾಯಿ ದಾಳಿಗೆ ಒಳಗಾದ ಮಕ್ಕಳನ್ನ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು. ಬೀದಿ ನಾಯಿಗಳ ಹಾವಳಿ ತಡೆಯುವಂತೆ ಪಾಲಿಕೆ ಅಧಿಕಾರಿಗಳಿಗೆ ಜನರ ಆಗ್ರಹ. ವಾರ್ಡ್ ಸಂಖ್ಯೆ 9 ಪಾಲಿಕೆ ಸದಸ್ಯ, ವಾರ್ಡಿನ ಆರೋಗ್ಯ ನಿರೀಕ್ಷಕ ಮತ್ತು ಪಾಲಿಕೆ ಆರೋಗ್ಯ ಅಧಿಕಾರಿ, ನೀವು ನೆಲದ ಮೇಲೆ ಇದ್ದೀರಾ ಅಥವಾ ಆಗಿದ್ದೀರಾ? ಉತ್ತರ ಕೊಡಿ. ಇದನ್ನು ನಿರ್ಲಕ್ಷಿಸಿದರೆ ನಿಮಗೆ ಉಳಿಗಾಲವಿಲ್ಲ. ನಿಮ್ಮ ಮಗಳು ಎಷ್ಟು ಗಂಟೆಗೆ ಇದಾಯಿತು, ಏನಿದಾಯಿತು? ಸಾಯಂಕಾಲ ಸುಮಾರು 5:15 ಸುಮಾರು ಸರ್. ನಮ್ಮ ಮಗಳು ಮನೆಯಿಂದ ಹೊರಗೆ ಆಟಾಡಕ್ಕೆ ಬಂದಿಲ್ಲ ಸರ್. ಅಂದರೆ ಮನೆ ಒಂದು 2 ಹೆಜ್ಜೆ ಹೊರಗಡೆ ಬಂದ ಸರ್. ಹೊರಗೆ ಬಂದಕ್ಕೆ ಅದೇ ಟೈಮ್ನಲ್ಲಿ ಏನಪ್ಪ ಅಂದರೆ ಹುಚ್ಚನಾಯಿ ಬಂದ ಸರ್. ಹುಚ್ಚನಾಯಿ ಬಂದಿದ್ದಕ್ಕೆ ಅವಳ ಮೇಲೆ ಅಟ್ಯಾಕ್ ಮಾಡಿದೆ ಸರ್. ಅವಳ ಮೇಲೆ ಅಟ್ಯಾಕ್ ಮಾಡಿದ ತಕ್ಷಣ ಅಲ್ಲಿ ಆಜುಬಾಜುದರೆಲ್ಲ ಹೊಡೆದು ಓಡಿಸ್ಬಿಟ್ರೆ ಸರ್ ನಾಯಿಗೆ. ಓಡಿದ ತಕ್ಷಣ ಮುಂದೆ ಹೋಗಿದ ತಕ್ಷಣ ಮುಂದೆ ಒಂದು 3 ಜನ ಸಣ್ಣ ಹುಡುಗರು ಸರ್, ಅವ್ರ ಮೇಲೂ ಅಟ್ಯಾಕ್ ಮಾಡಿದೆ ಸರ್. ಅದಾದಮೇಲೆ ಮುಂದೊಬ್ಬರು ದೊಡ್ಡ ಹೆಣ್ಮಗಳು ಕೂಡ ಅವ್ರಿಗೂ ಕಾಲ ಮೇಲೆ ಅಟ್ಯಾಕ್ ಮಾಡಿದೆ ಸರ್. 5 ಜನಕ್ಕೆ ಏನಪ್ಪ ಅಲ್ಲಿ ಒಂದೇ ಇದರಲ್ಲಿ ಅಟ್ಯಾಕ್ ಮಾಡಿದ್ರು ಸರ್, ಒಂದೇ ಏರಿಯಾ. ಹಾಂ ಸರ್. ಸರ್ ನನ್ನ ಮಗಳಿಗೆ ನೋಡಿರಿ ಸರ್, ಮೆದುಳಿ ಹತ್ರ ಸ್ವಲ್ಪ ಒಂದು ಕಾಯಿನ್ ಸ್ಟಾರ್ಟೆಲ್ಲ ಕಟ್ಟಾಗಿದೆ ಸರ್. ಮತ್ತು ಏನಂದರೆ ಕಣ್ಣಿನ ಮೇಲೆ ಒಳಗಡೆ ಅದು ಹತ್ತಿದೆ ಸರ್. ಅದು ಕಣ್ಣು ಇನ್ನೂ ಸೂರು ಕೂಡ ಓಪನ್ ಆಗ್ತಿದೆ ಸರ್ ಕಣ್ಣು. ಸೊ ಅದನ್ನು ಸೀನಿಯರ್ ಡಾಕ್ಟರ್ ಬರ್ತಾರಂತ ಬಂದು ನೋಡಿ ಮಾಡಿ ಅದು ಹೇಳ್ತೀನಿ ಅಂತಂದ್ರೆ ಸರ್. ಭಾಳಷ್ಟು ನನ್ನ ಮಗಳಿಗೆ ಭಯಂಕರವಾಗಿದೆ ಸರ್. ಈಗ ಎಷ್ಟು ದಿವಸ ಅಂದರೆ ನಿನ್ನೆ ಸಾಯಂಕಾಲ ಯಾರು ಇರಲಿಲ್ಲ ಮನೆಗೆ. ನಮ್ಮ ಮಿಸ್ಸಸ್ ಒಬ್ಬರು ಇದ್ರು ಸರ್, ಅವರಿದ್ದರು ಒಳಗಡೆ ಟೀ ಮಾಡ್ಲಿಕ್ಕೆ ಅಂತ ಹೋಗಿದ್ರು. ಈಕಿ ನನ್ನ ಮಗಳು ಅದೇ ಟೈಮ್ನಲ್ಲಿ ಹೊರಗೆ ಬಂದಿದೆ ಸರ್. ಹೊರಗೆ ಬಂದಾಗ ಅದು ಅಟ್ಯಾಕ್ ಮಾಡಿದ ತಕ್ಷಣ ಎಲ್ಲರೂ ಆಜುಬಾಜುದವರು ಅಂತ ಹೇಳ್ಬಿಟ್ಟು ಬಂದು ಬಿಡಿಸ್ಬಿಟ್ಟಿದೆ ಸರ್. ಇಲ್ಲಾಂತಂದ್ರೆ ನಂದು ಈಗ ಈ ಸಿಚುವೇಶನಲ್ಲಿ ಅಲ್ಲಿ ಯಾರೂ ಇದ್ದಿಲ್ಲ ಅಂದರೆ ಇವತ್ತಿನ ನನ್ನ ಮಗಳು ನಾವು ನೋಡ್ಲಿಕ್ಕೆ ಆಗ್ತಿರಲಿಲ್ಲ ಸರ್. ಇಷ್ಟೆಲ್ಲ ಇದಾಗತ್ತರಿ ಕಾರ್ಪೊರೇಷನ್ ಅವ್ರಿಗೆ ನಾಯಿ ದಾಳಿಗಳಲ್ಲತ್ತವ. ಹಾಂ ಸರ್, ಎಲ್ಲ ಕಡೆ ಆಗ್ತಿದ್ದವು ಸರ್. ಕಾರ್ಪೊರೇಷನ್ ಎಲ್ಲ ಕಡೆ ಆಗ್ತಿದೆ ಸರ್. ಈಗ ನೋಡಿರಿ ಸರ್, ಬೆಳಗ್ಗೆ ಎದ್ದು ಕಸ ವಿಲೇವಾರಿ ಮಾಡೋರು ಬರ್ತಾರೆ ಸರ್. ಅವ್ರಿಗೆ ಗೊತ್ತಿರ್ತದೆ, ಕಾರ್ಪೊರೇಷನ್ ಬರ್ತಾರೆ ಸರ್, ಕಸ ವಿಲೇವಾರಿ ಮಾಡಕ್ಕೆ ಬರ್ತಾರೆ. ಬಂದ ತಕ್ಷಣ ಅವ್ರಿಗೆ ಗೊತ್ತಿರ್ತದೆ ಈ ಏರಿಯಾದಾಗ ಎಷ್ಟು ನಾಯಿಗಳದವ, ಏನು ಸುದ್ದಿ ಅಂತೇಳಿ. ಸೊ ಅವರಾದರೂ ಅವ್ರ ಮೇಲಿನ ಅಧಿಕಾರಿಗಳಿಗೆ ಹೇಳಿ ಇದನ್ನು ನಾಯಿಗಳನ್ನ ಇಟ್ಕೊಂಡು ದೂರ ಎಲ್ಲಾದರೂ ಬಿಡಬೇಕು ಮಾಡಿ ಅದಕ್ಕೆ ಏನೋ ಒಂದು ಸೊಲ್ಯೂಷನ್ ಮಾಡಿಬಿಡೋಕಿತ್ತು ಸರ್. ಅವರು ಕೂಡ ಮಾಡಲಿಲ್ಲ. ಅದೇ ರೀತಿ ಅಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಪೊರೇಟರ್ ಏನಿದ್ದಾರೆ, ಸೊ ಅವರು ಜನಸ್ಪಂದನ ಮಾಡಿ ಅವ್ರಿಗೆ ಏನು ಪ್ರಾಬ್ಲಮ್ ಏನಿಲ್ಲ, ಅದು ಈ ನಾಯಿಗಳಿಂದ ಈ ಪ್ರಾಬ್ಲಮ್ ಆಗ್ತಿದ್ದಾವೆ. ಸೊ ಹಿಂಗಾಗಿ ಇವ್ರನ್ನ ಏನಾದ್ರು ಮಾಡಬೇಕು ಅಂತ ಅವರು ಕೂಡ ಈ ಯಾವುದೇ ರೀತಿ ಒಂದು ನಿರ್ಧಾರ ತೊಗೊಳ್ಳಿಲ್ಲ ಸರ್. ಕಾರ್ಪೊರೇಷನ್ ಇದಾಗ್ತಿಲ್ಲ, ಜನಪ್ರತಿನಿಧಿಗಳು ಕೇಳ್ತಾರೆ. ಹಾಂ ಸರ್. ಹಾಂ ಸರ್. ಈಗ ನಮ್ಮಂಥವ್ರು ಮಿಲ್ ವರ್ಗದವ್ರು ಏನು ಮಾಡ್ಬೇಕು ಸರ್? ಸರ್ ಸ್ಟಿಚಸ್ ಏನು ಹಾಕಿಲ್ಲ ಸರ್. ಅವ್ರು ಸ್ಟಿಚಸ್ ಹಾಕ್ಲಿಕ್ಕೆ ಬರಲ್ಲ ಅಂತ. ಅದ್ರೊಳಗೆ ಏನಪ್ಪ ಅಂದ್ರೆ ಕ್ರಿಮಿಕೀಟಗಳು ಇರ್ತಾವಂತ, ಬ್ಯಾಕ್ಟೀರಿಯಾಸ್ ಇರ್ತಾವಂತ. ಸೊ ಅದಕ್ಕೆ ಡೈಲಿ ಪ್ರತಿದಿನ ತೊಳ್ಕೊಂಡು ಹೋದ್ರೆ ಕ್ಯೂರ್ ಆಗ್ತದೆ ಅಂತ ಹೇಳಿದ ಡಾಕ್ಟರ್ ಸರ್. ಅಷ್ಟೇ, ಭಾಳಷ್ಟು ಸೀರಿಯಸ್ ಸರ್. ಸಂಜೆ ಸಾಯಂಕಾಲ 6 ಗಂಟೆ ಆಗಿದ್ರಿ ಸರ್. ಏನು ಮಾಡ್ತೀನಿ ಮಗಳು ಆಟ ಮಗಳು ಜಸ್ಟ್ ಮನೆಗೆ ಆಟ ಆಡ್ತಿದ್ರಿ. ಅಲ್ಲಿ ಹೊರಗೆ ಹುಡುಗರು ಆಟ ಆಡೋತಿ ಅಂತ ಈಕಿ ಜಸ್ಟ್ ಹೊರಗೆ ಹೋಗ್ಯಾಳ ರೀ. ಓಡ್ನಿ ಹಾಕೊಂಡಿವ್ರಿ. ಹಿಂಗೆ ಓಡ್ನಿ ಹಾಕೊಂಡು ಹೊರಗೆ ಹೋಗ್ಯಾಳ ರೀ. ಆಕಿ ಕಾಣಿಸಿಲ್ಲ, ನಾಯಿ ಬಂದಿದ್ರಿ. ಅದು ಈ ಕಡೆ ಮುಖಮಾಗ ನಿಂತಾರಿ. ಅದು ನಾಯಿ ನುಗ್ಗಿಸಿ ಕೊಟ್ಟದ್ರಿ, ತೆಳಗೆ ಹಾಕಿದ್ರಿ. ನುಗ್ಗಿಸಿ ಕೊಟ್ಟದ್ದು ತೆಳಗೆ ಬಿದ್ದಾರಿ. ಅದು ಮೊಟ್ಟಿಗೆ ಅಟ್ಯಾಕ್ ಮಾಡಿಬಿಟ್ಟದ್ರಿ ಸರ್. ನಾವು ಹಾಗೆ ಓಡ್ಕೋತ ಹೊರಗೆ ಬಂದಿನಿ. ನಾವು ಒಳಗೆ ದೀಪ ಹಚ್ಚಕ್ಕೆ ಹೋಗಿದ್ದಾರಿ, ಸಾಯಂಕಾಲ ಆಗ್ಯದಂತೆ. ಅಲ್ಲಿ 7-8 ಮಂದಿ ಕಡ್ದದ ಸರ್. ದೊಡ್ಡವ್ರಿಗೆ ಇಬ್ರಿಗೆ ಕಡ್ದದ್ರಿ, ಸಣ್ಣ ಹುಡುಗರಿಗೆ ಕಡ್ದದ್ರಿ. ಅವರು ಬಂದಿರ್ರಿ ಇಲ್ಲಿ ಹಾಸ್ಪಿಟಲ್ಗೆ. ಅಲ್ಲಿ ಆಜುಬಾಜು ಯಾರೋ ಇದ್ರ ಚಲೋ ಆಯ್ತು. ಇಲ್ಲ ಅಲ್ಲಿ ಆಜುಬಾಜು ಇದ್ದರಿ. ಆಕಿ ಇದೆ ನಮ್ಮ ಮನೆ ಇದ್ರೆ ಆಯಿ ಇರ್ತಾರೆ, ಅವ್ರು ಅಲ್ಲೇ ಕುಂತಿರ್ರಿ. ಆಕಿ ಚೀರನೇ ನಾವು ಹೊಡ್ಕೊತ ಬಂದಿನಿ ರೀ ಹೊರಗೆ. ಬರೋ ತಕ್ಷಣ ಓಡ್ ಹೋಗಿತ್ರಿ ಅದು ನಾಯಿ. ಅಂದ್ರೆ ಯಾರೋ ಇದ್ರು ಅಂತ ಹೇಳಕ್ಕೆ ಚಲೋ ಆಯ್ತು. ಇಲ್ಲಾಂದ್ರೆ ಏನು ಮಾಡ್ತಿತ್ತು ಗೊತ್ತಿಲ್ರಿ ಸರ್. ಜಾಸ್ತಿ ಆಗ್ಯದ್ರಿ ಸ್ವಲ್ಪ. ಈಗ ಈ ಕಡೆ 8 ದಿನ ಆಯ್ತು, ಭಾಳ ನಾಯಿಗಳು ಆಗ್ಯಾವ್ರಿ ಸರ್. ದೊಡ್ಡವ್ರಿಗೆ ಭೀ ಅಂಜಿಕೆ ಹೊಂಟದ್ರಿ. ಹಂಗೆ 8 ನಾಯಿಗಳು ಆಗ್ಯಾವ್ರಿ. ಹುಡುಗರಿಗೆ ಹೊಡೆ ಯಾರು ಬಂದಿಲ್ರಿ ಕಾರ್ಪೊರೇಷನ್ದವ್ರು. ಕಂಪ್ಲೇಂಟ್ ಮಾಡಿದ್ರಿ, ಯಾರು ಬಂದಿಲ್ರಿ ಸರ್.